ಯೋಗಾನದ ಮಹೋತ್ಸವ 2026 ಸಾವಿರಾರು ಮಂದಿಯ ಸಾಮೂಹಿಕ ಯೋಗಾಭ್ಯಾಸ. ಸ್ಕಾಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಈಜುಕೊಳಕ್ಕೆ ಚಾಲನೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸ್ಕಾಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಆಯೋಜಿಸಿದ್ದ ಯೋಗನಾದ ಮಹೋತ್ಸವ 2026 ಕಾರ್ಯಕ್ರಮವು ಸಾವಿರಾರು ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು, ಸಿಬ್ಬಂದಿ ಹಾಗೂ ಹಿರಿಯ ನಾಗರಿಕರ ಭಾಗವಹಿಸುವಿಕೆಯಿಂದ ಯಶಸ್ವಿಯಾಗಿ ನಡೆಯಿತು. ತುಂಬ ಖುಷಿಯಾಗುತ್ತೆ. 3 ಕಾರ್ಯಕ್ರಮ ಒಂದೇ ದಿನ ಬಂದಿದೆ. ಇಂಟರ್ನ್ಯಾಷನಲ್ ಯೋಗ ಡೇ, ಇಂಟರ್ನ್ಯಾಷನಲ್ ಮ್ಯೂಸಿಕ್ ಡೇ, ಹಾಗೆಯೇ ಫಾದರ್ಸ್ ಡೇ. ಸೊ ಈ 3 ಎಲ್ಲ ನಮ್ಮ ಸ್ಕಲ್ವಿ ಮತ್ತು ಹೀರೋ ಕಿಡ್ಸ್ ಇಂದ ನಾವು ಇದನ್ನು ಏರ್ಪಡಿಸಿದ್ದೀವಿ. ಮೇಡಮ್ ಹೇಳ್ದಂಗೆ 400 ಜನ ರಿಜಿಸ್ಟ್ರೇಷನ್ ಆಗಿದ್ದರು, 338 ಜನ ಬಂದಿದ್ದಾರೆ. ಸೊ ಕೆಲವರು ಕಾರಣಾಂತರದ ಬಂದಿಲ್ಲ. ಹಾಗೆಯೇ ಸ್ವಿಮ್ಮಿಂಗ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಅದೊಂದೇ ಕ್ರೀಡೆ ಉಗುರಿಂದ ಹಿಡಿದು ಕೂದಲು ತನಕ ಆಗುವಂಥ ಎಕ್ಸಸೈಸು. ಸೊ ಅದಕ್ಕೋಸ್ಕರ ಮೇಡಮ್ ನಮಗೆ ತುಂಬ ಪ್ರೆಷರ್ ಆಗ್ತಾನೇ ಇದ್ದರು, ಪೂಲ್ ನಮಗೆ ಬೇಕು. ಯಾಕಂದರೆ ನಾವು ಇಲ್ಲೇ 7th ಫೇಸಿಗೆ ಹೋಗಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು ಮಕ್ಕಳು. 20 ಮಿನಿಟ್ಸ್ ಟ್ರಾವೆಲಿಂಗಿಗೆ ಹೋಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಈ ಸತಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ತುಂಬ ಖುಷಿಯಾಗುತ್ತೆ. ಆ್ಯಸ್ ಎ ಮ್ಯಾನೇಜ್ಮೆಂಟ್ ಪರವಾಗಿ ನಾವು ಮತ್ತು ಸತೀಶ್ ಅವರು ಮುಂದಾಳತ್ವದಲ್ಲಿ ಇದೊಂದು ನೋಡಿ, ಎಲ್ಲ ಹೋಟೆಲ್ಲೂ ದೋಸೆ ಮಾಡ್ತಾರೆ, ಎಲ್ಲ ಹೋಟೆಲ್ಲೂ ದೋಸೆ ಚೆನ್ನಾಗಿರ್ತವೆ. ಬಟ್ ಯಾವ ಥರ ಮಾಡ್ತಾರೆ, ರುಚಿ ಅದು 100% ನಾನು ಹೇಳ್ಕೊಡ್ತೀನಿ. ಸ್ಕಲ್ವಿ ಇಸ್ ದ ಬೆಸ್ಟ್ ಸ್ಕೂಲ್ ಇನ್ ದಿಸ್ ಏರಿಯಾ. ಯಾಕೆ ಅಂದರೆ ಇತ್ತೀಚಿಗೆ ದಿನಗಳಲ್ಲಿ ಅಕಾಡೆಮಿಕ್ಸ್ ಕಾಮನ್ ಸರ್. ಎಲ್ಲ ಸ್ಕೂಲಲ್ಲೂ ಅದೇ ಹೇಳ್ಕೊಡ್ತಾರೆ. ಸ್ಟ್ಯಾಂಡರ್ಡ್ಸ್ ಆಫ್ ಟೀಚರ್ಸ್ ತುಂಬ ಚೆನ್ನಾಗಿರ್ತಾರೆ. ನಮ್ಮಲ್ಲೇ ಅತ್ಯುತ್ತಮವಾಗಿದೆ ಟೀಚರ್ಸ್ ಸ್ಟ್ಯಾಂಡರ್ಡು. ಅಪಾರ್ಟ್ ಫ್ರಮ್ ದಿಟ್, ಈಗ ಮಕ್ಕಳಿಗೆ ಏನಂದರೆ ಆಫ್ಟರ್ ಸ್ಕೂಲ್ ಆ್ಯಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇಬ್ಬರು ಪೇರೆಂಟ್ಸು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಆದಮೇಲೆ ಈವೊಂದು ಆ ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಇಂಟ್ರೆಸ್ಟ್ ಇದ್ದರೆ ಅವ್ರು ಬಾಸ್ಕೆಟ್ಬಾಲ್ ಆಗಲಿ, ಕ್ರಿಕೆಟ್ ಆಗಲಿ, ಯಾವುದೇ ಒಂದು ಕ್ರೀಡೆಗೆ ಹೋಗೋದಕ್ಕಾಗೋದಿಲ್ಲ. ನಾವು ಅದನ್ನು 16 ಇದನ್ನು ಆಫ್ಟರ್ ಸ್ಕೂಲ್ ಆ್ಯಕ್ಟಿವಿಟೀಸ್ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಎಲ್ಲದರಲ್ಲೂ ಮಕ್ಕಳಿದ್ದಾರೆ. ಸೊ ಇದೊಂದೇ ಇನ್ಸ್ಟಿಟ್ಯೂಟಲ್ಲಿ 15 ಕೋಚಸ್ ಇದ್ದಾರೆ. ಎಲ್ಲ ಕ್ರೀಡೆಗೂ 15 ಕೋಚಸ್ನ ಇಟ್ಟು ಎಲ್ಲ ಒಂದು ತಂಡವಾಗಿ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ದೀವಿ ಸರ್. ನಾವು ಇವತ್ತು JP ನಗರದ 8ನೇ ಹಂತದಲ್ಲಿರುವಂತಹ ಸ್ಕಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ನಮ್ಮ ಸ್ಕೂಲಿನ ಮಕ್ಕಳ ಜೊತೆ ಮತ್ತು ನಮ್ಮ ಸ್ಕೂಲಿನ ಪೋಷಕರು, ಪೇರೆಂಟ್ಸ್ ಜೊತೆ ಸೆಲೆಬ್ರೇಟ್ ಮಾಡಿದ್ದೀವಿ. ಇದು ನಮಗೆ ತುಂಬ ಹೆಮ್ಮೆ ಮತ್ತು ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಈ ದಿನ ಸುಮಾರು 120ಕ್ಕೂ ಅಧಿಕ ದೇಶಗಳಲ್ಲಿ ಈ ಯೋಗವನ್ನು ನಮ್ಮ ದೇಶ ಪರಿಚಯ ಮಾಡಿದೆ. ಅಂತಹ ಯೋಗವನ್ನು ನಮ್ಮ ಮಕ್ಕಳಿಗೂ ಪರಿಚಯ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ಸ್ಕಲ್ವಿ ಇಂಟರ್ನ್ಯಾಷನಲ್ ಸ್ಕೂಲು ಭಾವಿಸ್ತದೆ. ಯೋಗ ಅನ್ನೋದು ಒಂದು ಯೂನಿಯನ್ ಅಂತ ನಾವು ಹೇಳ್ತೇವೆ, ನಮ್ಮ ಪರಂಪರೆ ಹೇಳುತ್ತೆ. ನಾವು ಮಕ್ಕಳಿಗೆ ಯಾಕೆ ಯೋಗ ಕಲಿಸ್ಬೇಕು ಅಂದರೆ ಇಟ್ ಇಸ್ ನಾಟ್ ಓನ್ಲಿ ಫಾರ್ ದಿ ಫಿಸಿಕಲ್ ಫಿಟ್ನೆಸ್, ನಾವು ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಅಂತ ಕರಿತೀವಿ. ಸೊ ನಮ್ಮ ಮಕ್ಕಳಿಗೆ ಇವತ್ತಿನ ದಿನ ಬೇಕಾಗಿರೋದು, ಅವರಿಗೆ ನಾಲೆಡ್ಜ್ ತಾನಾಗೆ ಬರ್ತಾ ಇದೆ, ಆದರೆ ಅವ್ರಿಗೆ ಬೇಕಾಗಿರೋದು ಸೌಂಡ್ ಬಾಡಿ ಮತ್ತು ಸೌಂಡ್ ಮೈಂಡ್. ಅದನ್ನು ಕಲಿಸ್ಲಿಕ್ಕೆ ಯೋಗ ಅತ್ಯಂತ ಸಹಕಾರಿ. ಆದ್ದರಿಂದ ನಮ್ಮ ಶಾಲೆಯಲ್ಲೂ ಕೂಡ ನಿತ್ಯ ಅವರಿಗೆ ಯೋಗ ಪೀರಿಯಡ್ಸ್ ಇರುತ್ತೆ. ಪ್ರತಿದಿನ ಅವರು ಯೋಗವನ್ನು ಕಲಿತಾರೆ. ಈಗಾಗಲೇ ಹೇಳಿದಾಗೆ ಪಾರ್ಟ್ ಆಫ್ ಲೈಫ್ ಬಿಯಾಂಡ್ ಅಕಾಡೆಮಿಕ್ಸ್ ಪ್ರೋಗ್ರಾಮಲ್ಲಿ ಸ್ವಿಮ್ಮಿಂಗ್ ಕೂಡ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಲೈಫ್ ಸ್ಕಿಲ್ ಆಗಿ ಕಲಿಸ್ಕೊಡ್ತೀವಿ. ಸೊ ಆದ್ದರಿಂದ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ದಿನ ನಮ್ಮ ಶಾಲೆಯ ಸ್ವಿಮ್ಮಿಂಗ್ ಪೂಲನ್ನು ಸೆಮಿ ಒಲಿಂಪಿಕ್ ಅಂತ ಕರಿತೀವಿ, ಅಂತಹ ಸೈಜಿನ 25 ಮೀಟ್ರು ಮತ್ತು 8 ಮೀಟ್ರಿನ ಸ್ವಿಮ್ಮಿಂಗ್ ಪೂಲನ್ನು ಇಂದು ನಮ್ಮ ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪ ಅವರು ಮತ್ತು ವಿಶ್ವಾಸ್ KS ಅವರು ಬಂದು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲಕ್ಕೆ ಲೋಕಾರ್ಪಣೆ ಮಾಡಲಿಕ್ಕೆ ನಾವು ತುಂಬ ಉತ್ಸಾಹದಿಂದ ಇದ್ದೇವೆ. My name is Sankrantri Usha. I am the principal of Skalvi International School, and it is a very lucky day that 3 things have come together: Father's Day, Yoga Day, and World Music Day. So we combined and we are doing the program here at Skalvi. And what I feel is that added to it is that we are also inaugurating a new block, which is S block. Why it is important is because according to Skalvi, the tagline says that life beyond academics. So when we say life beyond academics, swimming becomes one of the life skills. So we want this to be part of our learning, and it becomes a regular period in our school. And so everything added together, it became a wonderful day for us. We got
we actually registered, and there were around 400 people who have come here, and they are from Euro schools, and they are from Sculvi, and also from the nearby community. So they all joined together, and it's a beautiful scenery there in the green grass when they are doing with the white yoga. It's a treat for the eye.